ಹಾಯ್ ಎವ್ರಿವಾನ್. ತುಂಬಾ ಜನ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಪ್ರೊಸೆಸ್ ಆದ ನಂತರ ಆಫ್ಲೈನ್ ಅಲ್ಲಿ ಫೀಸ್ ಅನ್ನು ತುಂಬಿದ ಮೇಲೆ USMS ಅಲ್ಲಿ ಅಪ್ಲೋಡ್ ಮಾಡೋದು ಹೇಗೆ ಅನ್ನೋದು ಡೌಟ್ ಇರುತ್ತೆ. ನಿಮ್ದೆಲ್ಲಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ್ಮೇಲೆ ಫೀಸ್ ಅನ್ನ ಆಫ್ಲೈನ್ ಅಲ್ಲಿ ಪೇ ಮಾಡಿದನ್ನ ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬೇಕು. ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತಂದ್ರೆ ನೀವು ನಿಮ್ಮ ಯೂಸರ್ ಐಡಿಯನ್ನ ಲಾಗಿನ್ ಮಾಡಿಕೊಂಡು ಪಾಸ್ವರ್ಡ್ ಹಾಕ್ಬಿಟ್ಟು ಹೋಮ್ ಪೇಜ್ಗೆ ಬರ್ತೀರಾ. ಹೋಮ್ ಪೇಜ್ಗೆ ಬಂದ್ರೆ ನಿಮ್ಗೆ ಈ ತರ ಒಂದು ಆಪ್ಷನ್ಸ್ ಬರುತ್ತೆ, ಕ್ರಿಯೇಟ್ ಆರ್ ವ್ಯೂ ಅಪ್ಲಿಕೇಶನ್ ಅಂತ. ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ನಿಮ್ಗೆ ಸೆಕೆಂಡ್ ಒನ್ ಆಪ್ಷನ್ ಇದೆ ನೋಡಿ, ಏನು ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ. ವ್ಯೂ ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್, ಈ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಈ ಡೀಟೇಲ್ಸ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಬರುತ್ತೆ, ಎಕ್ಸಿಸ್ಟಿಂಗ್ ಅಪ್ಲಿಕೇಶನ್ ಡೀಟೇಲ್ಸ್ ಅಂತ. ಅಲ್ಲಿ ನಿಮ್ಮ ಅಪ್ಲಿಕೇಶನ್ ID ಇರುತ್ತೆ, ನೀವು ಯಾವ ಯೂನಿವರ್ಸಿಟಿ ಅಂಡರ್ ಇದ್ದೀರಾ ಅಂತ ಇರುತ್ತೆ, ನಿಮ್ಮ ಡಿಪಾರ್ಟ್ಮೆಂಟ್ ಇರುತ್ತೆ, ನಿಮ್ಮ ಸೆಕ್ಷನ್ ಇರುತ್ತೆ. ಆಮೇಲೆ ಇಲ್ಲಿ ಆಕ್ಷನ್ ಅಂತ ಇದೆಯಲ್ವಾ, ಈ ಆಕ್ಷನ್ ಅಲ್ಲಿ ವ್ಯೂಸ್ಗೆ ಹೋಗಿ ಕ್ಲಿಕ್ ಮಾಡಬೇಕು. ವ್ಯೂಸ್ಗೆ ಕ್ಲಿಕ್ ಮಾಡಿಬಿಟ್ಟು ಸ್ಕೋರಲ್ ಮಾಡ್ಕೊಂಡು ಕೆಳಗಡೆ ಬನ್ನಿ. ಕೆಳಗಡೆ ಬಂದ್ರೆ ನಿಮ್ಗೆ ನೀವು ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡಿದ್ದೀರಾ ಅದರ ಬೇಸ್ ಮೇಲೆ ನೀವು ಲ್ಯಾಂಗ್ವೇಜ್ ಯಾವುದನ್ನ ಫಸ್ಟ್ ಲ್ಯಾಂಗ್ವೇಜ್ ತಗೊಂಡಿದ್ರಾ, ಸೆಕೆಂಡ್ ಲ್ಯಾಂಗ್ವೇಜ್ ತಗೊಂಡಿದ್ರಾ, ಡಾಕ್ಯುಮೆಂಟ್ ಎಕ್ಸೆಪ್ಟೆಡ್ ಅಂತ ಸ್ಟೇಟಸ್ ತೋರಿಸ್ತಾ ಇದೆ. ಇದರಲ್ಲಿ ಆಫ್ಲೈನ್ ಅನ್ನ ಕ್ಲಿಕ್ ಮಾಡಬೇಕು, ಯಾಕಂದ್ರೆ ನೀವು ಮ್ಯಾನ್ಯುಯಲಿ ಪೇಮೆಂಟ್ ಅನ್ನು ಮಾಡಿದೀರಾ, ಆನ್ಲೈನ್ ಅಲ್ಲಿ ಮಾಡಿಲ್ಲ. ಹಾಗಾಗಿ ಆನ್ಲೈನ್ ಅಲ್ಲಿ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡಬಾರ್ದು, ಆಫ್ಲೈನ್ ಅನ್ನು ಕ್ಲಿಕ್ ಮಾಡಬೇಕು. ಆಫ್ಲೈನ್ ಅನ್ನ ಕ್ಲಿಕ್ ಮಾಡಿ. ಆಫ್ಲೈನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇಲ್ಲಿ ಡೀಟೇಲ್ಸ್ಗಳು ಬರ್ತವೆ. ಚಲನ್ ರಿಸಿಪ್ಟ್ ನಂಬರ್, ಚಲನ್ ರಿಸಿಪ್ಟ್ ನಂಬರ್ ಏನಿದೆ ಅದನ್ನ ನೀವು ಮೆನ್ಷನ್ ಮಾಡಬೇಕು. ಆಕ್ಚುಯಲ್ ಅಮೌಂಟ್ ಏನಿದೆ, ಫಾರ್ ಎಕ್ಸಾಂಪಲ್ ಚಲನ್ ಡೀಟೇಲ್ ನಂಬರ್ 75425 ಅಂತ ಇಟ್ಕೊಂಡು ಆಕ್ಚುಯಲ್ ಅಮೌಂಟ್ ನೀವು ಒಂದು ಅಮೌಂಟ್ ಅನ್ನು ಪೇ ಮಾಡಿದ್ದೀರಾ, 6151. BBA ಜನರಲ್ಗೆ 6151 ಅನ್ನ ಪೇ ಮಾಡಿದ್ದೀರಾ. ಪೇಮೆಂಟ್ ಡೇಟ್ ಕೇಳುತ್ತೆ, ಡೇಟ್ ಆಟೋ ತಗೊಳುತ್ತೆ, ಅದು ಡೇಟು ಆಟೋ ತಗೊಳುತ್ತೆ. ಚೂಸ್ ಫೈಲ್, ನೀವು ಚಲನ್ನ ಕಾಪಿಯನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಚಲನ್ ಕಾಪಿಯನ್ನ ನೀವು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿ ನೀವು ಸಬ್ಮಿಟ್ ಕೊಟ್ರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬರುತ್ತೆ. ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್ ಅಂತ ಬಂದ್ರೆ ನಿಮ್ಮ ಅಪ್ಲಿಕೇಶನ್ಸ್ ಕಾಲೇಜಲ್ಲಿ ಈಗ ಪೇಮೆಂಟ್ ಕಂಪ್ಲೀಟ್ ಆದ ಮೇಲೆ ಶೋ ಆಗ್ತಾ ಇದೆ. ಸೊ ಹಾಗಾಗಿ ನಾನು ಇಲ್ಲಿ ಸಬ್ಮಿಟ್ ಕೊಡೋಕೆ ಹೋಗ್ತಾ ಇಲ್ಲ, ನೀವು ಸಬ್ಮಿಟ್ ಕೊಟ್ಕೋಬಹುದು. ಇದು ನಿಮ್ಗೆ ಒಂದು ಮಾಹಿತಿಗಾಗಿ ಇರುವಂತ ಒಂದು ವಿಡಿಯೋ. ಯಾರಿಗೆಲ್ಲ ಇದು ಫೀ ಪೇಮೆಂಟ್ ಮಾಡುವಂಥದ್ದು ಸಮಸ್ಯೆ ಇದೆ ಅವರೆಲ್ಲ ಈ ವಿಡಿಯೋವನ್ನ ನೋಡಿ ಫೀ ಪೇಮೆಂಟ್ ಅನ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿವನ್.